ಮಾತಾಡುವಂಥದ್ದು ಬಗ್ಗೆ ನಾನು ಖಂಡಿಸಿದ್ದೇನೆ. ಯಾಕಂದರೆ ಗುರುಗಳಾದಂಥವರು ಸಮಾಜವನ್ನು ಸಂಘಟಿಸುವಂಥದ್ದು, ಸಮಾಜವನ್ನು ಧರ್ಮವನ್ನು ಗುರುತಿಸಿ ಸಮಾಜಕ್ಕೆ ಇವತ್ತು ಏನು ಅವಶ್ಯಕತೆ ಅನ್ನೋದನ್ನು ಚಿಂತನೆಯನ್ನು ಮಾಡುವಂಥದ್ದು. ಆದರೆ ಎಲ್ಲೋ ಒಂದು ಕಡೆಗೆ ಒಬ್ಬ ವ್ಯಕ್ತಿ ಹಿಂದೆ ನಿಂದಿರುವಂಥದ್ದು ಸರಿಯಲ್ಲ ಅನ್ನೋ ಮಾತನ್ನು ನಾವು ಹೇಳಿದ್ದೇವೆ. ಈಗೂ ಕೂಡ ನಮ್ಮ ಅದೇ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಹಿರಿಯರು ಚರ್ಚೆ ಮಾಡಿ ಇವತ್ತೇನೀಗ ನಮ್ಮ ನೀಲಕಂಠ ಸೂಟಿ ಸಾಹೇಬರು, ಮೋಹನ್ ನಿಂಬಿಕಾಯಿ ಅವರು ಹೇಳಿದ ಹಾಗೆ ನಾವು ಎಲ್ಲ ಧರ್ಮದರ್ಶಿಗಳು ಇರ್ಬೋದು, ಜನಪ್ರತಿನಿಧಿಗಳು, ಎಲ್ಲ ಪಕ್ಷದವರು ನಾವು ಇದ್ದೀವಿ. ಇದು ಒಂದೇ ಪಕ್ಷಕ್ಕೆ ಸೀಮಿತವಾದಂಥದ್ದಲ್ಲ. ಎಲ್ಲರೂ ಕೂಡಿ ಅದನ್ನು ಚರ್ಚಿಸಿ ಮುಂದಿನ ನಿರ್ಧಾರಗಳಿಗೆ ನಾವು ಮಾಡೋದಕ್ಕೆ ನಾವೆಲ್ಲ ಒಂದು ಸಭೆಯನ್ನು ಮಾಡಿ, ಜನಪ್ರತಿನಿಧಿ ಸಭೆಗಳನ್ನು ಮಾಡಿ ಇದರ ವಿಚಾರವನ್ನು ತಮ್ಗೆ ತಿಳಿಸುವಂಥ ಕೆಲಸ ನಾವು ಮಾಡ್ತೀವಿ. ಆದರೆ ವೈಯಕ್ತಿಕವಾಗಿ ಇವತ್ತು ನನಗೆ ಭಾಳಷ್ಟು ನೋವಾಗಿದ್ದು ಸಂಗತಿ ಏನಂದ್ರೆ, ನಮ್ಮ ಸಂಸ್ಥಾಪಕ ಅಧ್ಯಕ್ಷರು, ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾದಂಥ ಪ್ರಪನ್ನ ಹುಂಚಿಕಟ್ಟಿಯವರ ಬಗ್ಗೆ ಭಾಳ ಕೀಳಮಟ್ಟದಲ್ಲಿ ಅವೇಚ ಶಬ್ದಗಳಿಂದ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೀನಿ. ಈಗಾಗಲೇ ನಾನು ಖಂಡಿಸಿದ್ದೀನಿ. ಯಾಕಂದರೆ ಸಮಾಜವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಬಹುತೇಕ ಇವತ್ತೇನು ಮಾತಾಡ್ತಾ ಇದ್ದಾರೆ ಪ್ರಪನ್ನ ಹುಂಚಿಕಟ್ಟಿಯವರ ಬಗ್ಗೆ, ಅವ್ರ ಹೆಸರು ತೊಗೊಳಕ್ಕೆ ಹೋಗೋದಿಲ್ಲ, ನನಗೂ ಇಷ್ಟ ಇಲ್ಲ. ಅವ್ರು ನಮ್ಮ ಹೆಸರು ತೊಗೊಳೋಗಿಲ್ಲ ಅಂತ ನಾವು ತೊಗೊಳೋದಿಲ್ಲ. ಅವ್ರು ಯಾವ ಭಾಷೆಯನ್ನು ಬಳಸ್ತಾರ ಅದಕ್ಕೆ ಆ ಭಾಷೆ ನಮಗೂ ಕೂಡ ಬರುತ್ತೆ ಬಳಸಕ್ಕೆ. ಯಾರು ಮಾತಾಡಿದಾರೆ ತಮ್ಮ ಮಾಧ್ಯಮದಲ್ಲೇ ಬಂದಿದೆ, ಅದಕ್ಕೆ ನಾವು ಅವ್ರ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಅವ್ರಿಗೆ ಈಗಾಗಲೇ ನಾನು ಹೇಳಿದೆ, ಮಾಧ್ಯಮದ ಮುಖಾಂತರನೂ ಉತ್ತರ ಕೊಟ್ಟಿದ್ದೀನಿ. ಅವರು ಹಂದಿ, ನರಿ, ನಾಯಿ ಅಂತ ಅನ್ನೋದು ಭಾಷೆ ಉಪಯೋಗ ಮಾಡ್ತಾರೆ ಸಹಜವಾಗಿ. ಅವ್ರ ಸಂಸ್ಕೃತಿನೇ ಅದು, ಅವ್ರ ಸಂಸ್ಕಾರ ಕೂಡ ಅದೇ. ಇಂಥ ಸಂಸ್ಕಾರವನ್ನು ನೋಡಿನೇ ಅವರ ಪಕ್ಷದವರೇ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇವರು ಇಂತಹ ಸಂಸ್ಕೃತಿ ಸಂಸ್ಕಾರ ಇರೋದಕ್ಕೆ ಇವ್ರನ್ನ ಉಚ್ಚಾಟನೆಯನ್ನು ಮಾಡಿದ್ದಾರೆ. ಇವತ್ತು ಸಮಾಜದಲ್ಲಿ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಏನು ಸ್ವಯಂ ಘೋಷಿತ ನಾಯಕ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸ್ವಯಂ ಘೋಷಿತ ನಾನೇ ಮುಂದಿನ ಮುಖ್ಯಮಂತ್ರಿ, ನಾನೇ ಈ ರಾಜ್ಯದ ಅಧಿಪತಿ, ನಾನೇ ಈ ಸಮಾಜದ ನಾಯಕ ಕೂಡ ಅಂತ ಬಿಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಗುರುಗಳು ಕೂಡ ಅವರು ನಾವೊಬ್ಬರೇ ಗುರುಗಳು ಹೇಳದಂಗೆ ಸಮಾಜ ಕೇಳಬೇಕು ಇಲ್ಲ, ಸಮಾಜ ಕೇಳೋದಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ತೀನಿ, ಸಮಾಜ ಕೇಳೋದಿಲ್ಲ. ಗುರುಗಳನ್ನು ಮಾಡಿದ್ದು ಸಮಾಜ ದೊಡ್ಡದು, ಸಮುದಾಯ ದೊಡ್ಡದು. ಆ ಸಮುದಾಯಕ್ಕೆ ತಕ್ಕನಾಗಿ ನಡಿಬೇಕು. ಗುರುಗಳಾದವರು, ಜನಪ್ರತಿನಿಧಿಗಳಾದವರು ಕೂಡ ಆ ಸಮಾಜದ ಒಂದು ಕಟ್ಟುನಿಟ್ಟಲ್ಲಿ ನಾವು ನಡೆಯುವಂಥವ್ರು ಆಗ್ಬೇಕು. ಅದನ್ನು ಬಿಟ್ಟು ಇವರು ವೈಯಕ್ತಿಕವಾಗಿ ಬೆಂಬಲಿಸುವಂಥದ್ದು, ವೈಯಕ್ತಿಕವಾಗಿ ಇವರೆಲ್ಲಿದ್ರು ಅವರೆಲ್ಲಿದ್ರು ಅನ್ನೋದಕ್ಕೆ ನಾವೆಲ್ಲರೂ ಸಾಕ್ಷಿ ಇದ್ದೀವಿ. 2008ರಲ್ಲಿ ಇವ್ರನ್ನ ಈ ಪೀಠದ ಗುರುಗಳನ್ನಾಗಿ ಮಾಡೋದಕ್ಕೆ ಇದೆಲ್ಲ ಕೂತಂತವ್ರು ಬಹಳಷ್ಟು ಸ್ಮರಿಸಿದ್ದಾರೆ. ಯಾಕಂದ್ರೆ ಅವತ್ತಿನ ಪರಿಸ್ಥಿತಿ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಕ್ ಹೋಗೋದಿಲ್ಲ. ಅವತ್ತಿನ ಪರಿಸ್ಥಿತಿ ಅನುಗುಣವಾಗಿ ನಾವೆಲ್ಲ ಕೂಡಲ ಸಂಘಕ್ಕೆ ಪೀಠ ಆಗ್ಬೇಕು ಅಂತ ಹೇಳಿ ನಮ್ಮ ಎಲ್ಲ ಹಿರಿಯರ ಒಂದು ಸಂಕಲ್ಪ ಇತ್ತು. ಅದರಲ್ಲಿ ನಮ್ಮ ತಂದೆಯವರಾದಂಥ SR ಕಾಶ್ಯಪ್ನವರು ಕೂಡ ಒಂದು ಸಂಕಲ್ಪದ ಮೇರೆಗೆ ನಮ್ಮ ಪ್ರಬಣ್ಣ ಹುಂಚಿಗಟ್ಟಿ ಸಾಹೇಬರು ಮತ್ತು ಅಸೂಟಿಯವರು ಇಲ್ಲ ಕೂಡಲ ಸಂಘಕ್ಕೆ ಪೀಠ ಆಗಲಿ ಅಂತೇಳಿ ಬಹಳಷ್ಟು ಜನ ಹಾವೇರಿಗೆ ಮಾಡೋಣ, ಹರಿಹರಕ್ಕೆ ಮಾಡೋಣ, ಬೇರೆ ಬೇರೆ ಕಡೆ ಚಿಂತನೆ ಇತ್ತು. ಆದರೂ ಕೂಡ ಅದು ಕೂಡಲ ಸಂಘ ಅನ್ನೋದು ಒಂದು ಬಹಳ ಪವಿತ್ರವಾದ ಕ್ಷೇತ್ರ, ಅದು ನನ್ನ ಮತಕ್ಷೇತ್ರ. ಯಾಕಂದ್ರೆ ಕೂಡಲ ಸಂಘ ಅಂದ್ರೆ ಬಸವಣ್ಣನವರ ಐಕ್ಯ ಭೂಮಿ. ಆ ನಿಟ್ಟಿನಲ್ಲಿ ಆ ಒಂದು ಜಾಗದಲ್ಲಿ ನಮ್ಮ ಪೀಠ ಇದ್ರೆ ಒಂದು ಶಕ್ತಿಯುತವಾಗಿ, ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಸುಮಾರು 140ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಏನು ನಿರ್ಣಾಯಕದ ಹಂತದಲ್ಲಿ ಇರುವಂತ ನಮ್ಮ ಸಮಾಜ, ಆ ಸಮಾಜಕ್ಕೆ ಅನುಕೂಲ ಆಗತ್ತಾ ಈ ಕಡೆ ಇರಲಿ ಅಂತ ಹೇಳಿ ನಾವೆಲ್ಲರೂ ಹಿರಿಯರು ಚಿಂತನೆ ಮಾಡಿ ಅದನ್ನ ಪೀಠವನ್ನು ಮಾಡಿದ್ವಿ. ಆದ್ರೆ ಇತ್ತೀಚೆಗೆ ಗುರುಗಳು ಪಕ್ಷಾತೀತ ಇದ್ದವರು ಒಂದು ಪಕ್ಷಕ್ಕೆ ಸೀಮಿತ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ಅವರು ಬರೋ ದಿನಗಳಲ್ಲಿ ನನಗನ್ಸುತ್ತೆ ಬಸವನಗೌಡರು ಸೇರಿ ಅವರು ಲೋಕಸಭಾ ಕೂಡ ನಿಲ್ಲೋದಕ್ಕೆ ಪ್ರಯತ್ನ ಕೂಡ ನಡೆಸಿದ್ದಾರೆ. ಇದು ಸ್ವಾಮಿಗಳು ಅವರಿಗೆ ಕಾವಿ ಬೇಡಾಗೈತಿ, ಖಾದಿ ಬೇಕಾಗೈತಿ. ಈಗ ಯಾಕಂದ್ರೆ ಬಸವನಗೌಡರ ಜೊತೆ ಸೇರಿದ ಮೇಲೆ ಅವ್ರಿಗೆ ಖಾದಿ ಬೇಕಾಗೈತಿ. ಆ ವಿಚಾರವಾಗಿ ನಾವು ಅವರ ನಡೆಯನ್ನು ನಾವು ಖಂಡಿಸಿದ್ದೀವಿ. ಇವತ್ತು ನಮ್ಮ ಅಧ್ಯಕ್ಷರ ಬಗ್ಗೆ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೇನೆ. ಇಂಥ ಹೇಳಿಕೆಗಳನ್ನು ಬಸವನಗೌಡರು ನಿಲ್ಲಿಸದೇ ಇದ್ರೆ ಸಮಾಜ ಪಾಠ ಕಲಿಸುತ್ತೆ.
ಇಂದಲ್ಲ ನಾಳೆ ನಾನು 28ಕ್ಕೆ ಮುಖ್ಯಮಂತ್ರಿ ಆಗ್ತಾರೋ ಇವ್ರು ಮಾಜಿಯಾಗಿ ಮನ್ಯಾಗ ಕುದುರ್ತಾರೋ ಅದನ್ನು ನೋಡಾಕತ್ತಾರೆ. ಜನ ತೋರಿಸ್ತಾರ. ಜನ ಏನು ಸುಮ್ಮನೆ ಕೂತಿಲ್ಲ, ನನ್ನೂ ನೋಡ್ತಾ ಇದ್ದಾರೆ, ಅವ್ರನ್ನೂ ನೋಡ್ತಾ ಇದ್ದಾರೆ. ನಾವು ಜನಪ್ರತಿನಿಧಿಗಳು ಹೇಗಿರ್ಬೇಕು ಅನ್ನೋದನ್ನು ನಾವು ಕಲಿಬೇಕು. ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಸಮಾಜದವ್ರಿಗೂ ಮಾತಾಡ್ತಾರ, ಸಮಾಜದ ಧರ್ಮಗುರುಗಳ ಬಗ್ಗೆಯೂ ಮಾತಾಡ್ತಾರ, ಸಮಾಜದ ಅಧ್ಯಕ್ಷರ ಬಗ್ಗೆಯೂ ಮಾತಾಡ್ತಾರ, ಎಲ್ಲರ ಬಗ್ಗೆಯೂ ಕೀಳವಾಗಿ ಮಾತಾಡುವಂಥದ್ದು. ಹಂದಿ ಅನ್ನೋದು, ನರಿ ಅನ್ನೋದು, ನಾಯಿ ಅನ್ನೋದು ಇವರು ಸಂಸ್ಕೃತಿ. ಅದಕ್ಕೆ ಇದನ್ನು ನಿಲ್ಲಿಸದೇ ಇದ್ರೆ ಇವರು ಖಂಡಿತವಾಗಿ ಸಮಾಜ ತಕ್ಕ ಪಾಠ ಕಲಿಸುತ್ತೆ. ಇವರೇನು ಈಗಾಗಲೇ ಉಚ್ಚಾಟನೆ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಅವ್ರ ನಾಯಕರು ಹೇಳ್ತಾ ಇದ್ದಾರೆ, ಇವರಿಗೆ ತಾಕತ್ತು ದಮ್ಮು ಅನ್ನೋದಿದ್ರೆ ಇವರು ತಾಕತ್ತು ದಮ್ಮು ಅನ್ನೋ ಪ್ರಶ್ನೆಯನ್ನು ಮಾತಾಡ್ತಾರಲ್ಲ, ತಕ್ಷಣ ಪಕ್ಷದಿಂದ ಉಚ್ಚಾಟನೆ ಆಗಿದಾರಲ್ಲ, ಇವರು ಹೊಸ ಪಕ್ಷ ಕಟ್ತೀನಿ, ಈ ರಾಜ್ಯದಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತಾನಲ್ಲ, ತಕ್ಷಣ ರಾಜೀನಾಮೆ ಕೊಡ್ಲಿ. ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಮಾಡಲಿ. ಗೊತ್ತಾಗುತ್ತೆ, ನಾನು ಅಖಂಡ ಬಿಜಾಪುರ ಜಿಲ್ಲೆಯಲ್ಲೇ ನಾನು ರಾಜಕಾರಣ ಮಾಡಿದಂಥ ಕುಟುಂಬ ನಂದು. 50 ವರ್ಷದಿಂದ ಕಾಂಗ್ರೆಸ್ನಲ್ಲೇ ಇದ್ದೀನಿ. 50 ವರ್ಷದಿಂದ ರಾಜಕಾರಣ ನಾವು ಅಖಂಡ ಬಿಜಾಪುರ ಜಿಲ್ಲೆಯಲ್ಲೇ ಮಾಡ್ಕೊಂಡಿದ್ದೀವಿ. ಇವರು ಹಣೆ ಬರ ಬರೀತಾರೆ ಜನ. ಅದಕ್ಕೆ ಇವತ್ತು ನಾವು ಗುರುಗಳಿಗೆ ಕೂಡ ಈಗೇನು ನಮ್ಮ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಸೂಕ್ಷ್ಮವಾಗಿ ಅವ್ರಿಗೆ ಹೇಳ್ತಾ ಇದ್ದೀವಿ, ಈ ರೀತಿ ನಡೆಗಳನ್ನು ತಾವು ನಿಲ್ಲಿಸದೇ ಇದ್ರೆ ನಾವು ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೆ ನಮ್ಮ ಇನ್ನೂ ಅನೇಕ ಜನಪ್ರತಿನಿಧಿಗಳಿದ್ದಾರೆ. ಮುರುಗೇಶ್ ನಿರಾಣಿ ಅವರಿರ್ಬೋದು, ನಮ್ಮ ಕಳಕಪ್ಪ ಬಂಡಿ ಅವರಿರ್ಬೋದು, ಅನೇಕ ನಮ್ಮ ಹಿರಿಯ ನಾಯಕರನ್ನ ಸಂಪರ್ಕಿಸಿ ನಾವೆಲ್ಲ ಸಭೆಯನ್ನ ಮಾಡಿ ಮುಂದಿನ ನಿರ್ಣಯವನ್ನು ನಾವು ಕೈಗೊಳ್ತೇವೆ. ಯಾಕಂದ್ರೆ ಸಮಾಜ ಬಹಳ ದೊಡ್ಡದು. ಸಮಾಜ ಅನ್ನೋದು ಒಗ್ಗಟ್ಟಾಗಿರ್ಬೇಕು. ನಮ್ಗೆ 2 ಪೀಠ ಇರ್ಬೋದು, ಆದರೆ ಸಮಾಜಕ್ಕೆ ನಾನು ಬಹಳ ಸಾರಿ ಹೇಳ್ತೀನಿ, ಪಂಚಮಸಾಲಿ ಸಮಾಜ ಅನ್ನೋದು ಬಹಳ ದೊಡ್ಡದು. ಆ ಸಮಾಜ ಒಗ್ಗಟ್ಟಾಗಿರ್ಬೇಕು. ಸಮಾಜದ ಗುರುಗಳನ್ನ ಬಿಗಾಸ್ಟ್ ಮಾಡೋಣ, ಆದ್ರೆ ಗುರುಗಳು ಕೂಡ ಅವ್ರ ನಡೆಗಳು ಸರಿಯಾಗಿರ್ಬೇಕಲ್ಲ. ಅದನ್ನ ನೆನೆಸುವಂತ ಹಕ್ಕು ಸಮಾಜಕ್ಕಿದೆ, ಸಮಾಜದ ಹಿರಿಯರಿಗಿದೆ, ಅದು ಧರ್ಮದರ್ಶಿಗಳಿಗೂ ಇದೆ. ಅದನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ ಅವ್ರಿಗೆ ಸೂಕ್ಷ್ಮವಾಗಿ. ಅವ್ರು ತಿಳ್ಕೊಳ್ಳೋದು ಇದ್ರೆ ಮುಂದೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಜನಪ್ರತಿನಿಧಿಗಳು ಏನ್ ನಿರ್ಣಯ ಮಾಡ್ತಾರ ಅದನ್ನು ಖಂಡಿತವಾಗಿ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಹೇಳಿದ್ರು ನಮ್ಮ ಹಿರಿಯರು 1 ವಾರದಲ್ಲಿ ನಾವು ಒಂದು ಜನಪ್ರತಿನಿಧಿಗಳ ಸಭೆಯನ್ನ ಮತ್ತು ಎಲ್ಲ ಪಕ್ಷದ ಮುಖಂಡರು ಮತ್ತು ಅದ್ರ ಜೊತೆಗೆ ಸಮಾಜದ ಹಿರಿಯರು, PC ಸಿದ್ದನಗೌಡರು ಇದಾರ, ಯಾಕಂದ್ರೆ ಸಂಸ್ಥಾಪಕರು ಎಲ್ಲರೂ, AB ಪಾಟೀಲ್ ಸಾಹೇಬ್ರು ಇದಾರ, ಅನೇಕ ಜನ ಅದಾರ. ಅದನ್ನ ನಾವೆಲ್ಲ ಚರ್ಚೆ ಮಾಡಿ ನಿರ್ಣಯ ಮಾಡಿ ತಮ್ಗೆ ತಿಳಿಸ್ತೀವಿ ಎಲ್ಲಿ ಮಾಡ್ತೀರಿ ಅಂತ.